ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನಂದು ಹೊಸ ಗಾಡಿ ತಗೊಂಡು 1 ತಿಂಗಳಾಗ್ತಾ ಬಂತು. ವೀಡಾ VX2 ಇದರಲ್ಲಿ ಈಗ ಸ್ವಲ್ಪ ಪ್ರಾಬ್ಲಮ್ ಕಾಣಿಸ್ತಾ ಇದೆ. ಅದೇನಂತ ತಿಳಿಸ್ತೀನಿ. ಆ್ಯಂಡ್ ಇದು ನನ್ನ ಹೊಸ ಚಾನಲ್ ಆಗಿರುತ್ತೆ. ಇದರಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನು ತಿಳಿಸ್ತೀನಿ. ಮೊದಲು ಕೀ ಆನ್ ಮಾಡ್ತೀನಿ. ಕೀ ಆನ್ ಮಾಡಿದಾಕ್ಷಣ ರೀಡರಲ್ಲಿ ತೋರಿಸುತ್ತೆ, ಡೈರೆಕ್ಟಾಗಿ ಸಾಫ್ಟ್ವೇರ್ ಈ ಥರ ತೋರಿಸ್ತಾ ಇದೆ. ಇದು ಏನಕ್ಕಂತ ಗೊತ್ತಿಲ್ಲ. ತಗೊಂಡು 1 ತಿಂಗಳಾಗ್ತಾ ಇದೆ. ಬಟ್ ಪ್ರಾಬ್ಲಮ್ ಸರಿಯಾಗುತ್ತೆ ಅಂತ ಅಂದ್ಕೊಂಡಿದ್ದೆ. ಮೊದಲನಾಗಿ ಪ್ರಾಬ್ಲಮ್ ಬಂದಿತ್ತು, ಸರಿಯಾಗುತ್ತೆ ಅಂದ್ಕೊಂಡಿದ್ದೆ. ಸರ್ವಿಸ್ ಸ್ಟೇಷನಿಗೆ ಏನು ತೋರಿಸಿಲ್ಲ ಇತ್ತು. ಆದರೂ ಕೂಡ ಈ ರೀತಿ ಬರ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ತಿರ್ಗಾ ಆನ್ ಮಾಡ್ತೀನಿ. ನೋಡಿ, ಮತ್ತೆ ಅದೇ ರೀತಿ ಸೆಟ್ಟಿಂಗ್ಸಿಗೆ ಹೋಗ್ತಾ ಇದೆ. ಇದು ಯಾಕೆ ಅಂತ ಗೊತ್ತಿಲ್ಲ. ನಾನು ಮೋಟ್ರ್ ಆನ್ ಮಾಡಿ ತೋರಿಸ್ತೀನಿ. 1 ನಿಮಿಷ. ಸ್ಟಿಕ್ಕಿಂದ ಬ್ಯಾಕ್ ಮಾಡ್ತೀನಿ. ಬ್ಯಾಕ್ ಮಾಡಿದರೂ ಕೂಡ ಅದಕ್ಕೆ ಆಪ್ಷನಿಗೆ ಹೋಗುತ್ತೆ. ನೋಡಿ, ರಿಟರ್ನ್ ನಾನು ಮೋಟ್ರ್ ಆನ್ ಮಾಡ್ತೀನಿ. ಮೋಟ್ರ್ ಆನ್ ಆಗುತ್ತೆ. ನೋಡಿ, ಆಟೋಮೆಟಿಕ್ ವರ್ಕ್ ಆಗ್ತಿದೆ. ಬ್ಯಾಕ್ ಮಾಡಿದರೂ ಕೂಡ ಬ್ಯಾಕ್ ಆಗಲ್ಲ. ಇದೇನು ಸಾಫ್ಟ್ವೇರ್ ಪ್ರಾಬ್ಲಮ್ಮಾ ಏನು ಅಂತ ಗೊತ್ತಿಲ್ಲ. ಫಸ್ಟ್ ಸರ್ವಿಸ್ ಇದೆ, ಬಟ್ ಆವಾಗ ತೋರಿಸ್ಬೇಕು. ನೋಡಿ, ರಿಟರ್ನ್ ಕೀ ಆನ್ ಮಾಡ್ತಾ ಇದ್ದೀನಿ. ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಅಂತ ತೋರ್ಸೋಕ್ಕೂ ಕೂಡ ಆಗ್ತಾಯಿಲ್ಲ. ಓಕೆ, ಈಗ ನೋಡಿ 820 ಕಿಲೋಮೀಟರ್ ರನ್ ಆಗಿದೆ. ಪ್ರಾಬ್ಲಮ್ ಈಗ ಕರೆಕ್ಟ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ ಇವಾಗ. ಮತ್ತು ರಿಟರ್ನ್ ಕೀ ಆನ್ ಆಫ್ ಮಾಡ್ತೀನಿ. ಆವಾಗಲೂ ಕೂಡ ಇದೇ ಥರ ಇದ್ದರೆ ಸಾಫ್ಟ್ವೇರ್ ಇಶ್ಯೂ ಅಂತಲೇ ಹೇಳ್ಬೋದು. ಮತ್ತು ಹಾಗೆ ಕಂಪ್ನಿಗೂ ಕೂಡ ತೋರಿಸ್ಬೇಕಾಗತ್ತೇನೋ. ಓಕೆ, ಈಗ ಸ್ಟಡಿಯಾಗಿ ನಿಂತಿದೆ.